ವೀಕ್ಷಕರೇ, ನಾನಿದ್ದೀನಿ ಇವತ್ತು ಹಾವೇರಿ ತಾಲೂಕಿನ ಗುತ್ತಲ ಎಂಬ ಪಟ್ಟಣದಲ್ಲಿ. ಇವತ್ತು ಸಂಗೀತದ ಮನರಂಜನೆ ಎಂದರೆ ಅದಕ್ಕೆ ಮುಖ್ಯವಾಗಿ ಯಾವುದೇ ಒಂದು ಹಾಡುಗಳನ್ನು ಕೇಳಲು ಅಥವಾ ಸಂಗೀತದ ಒಂದು ಆಲಾಪನೆಯನ್ನು ಆಲಾದಿಸಲು ಅದಕ್ಕೆ ಒಂದು ಸಲಕರಣೆ ಏನಂತಂದರೆ ತಬಲಾನು ತುಂಬ ಮುಖ್ಯವಾದಂಥದ್ದು. ಇವತ್ತು ಹಾರ್ಮೋನಿಯಂಗೆ ಸಾಥ್ ಕೊಡಲಿಕ್ಕೆ ತಬಲಾನೇ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇಂಥ ತಬಲಾ ಮಾಡಿ ತಮ್ಮ ಜೀವನದ ಬದುಕನ್ನು ರೂಪಿಸಿಕೊಂಡಿರ್ತಕ್ಕಂಥ ಇಲ್ಲಿ ಕಲ್ಲಪ್ಪ ಎಂಬುವರು ತಬಲಾ ಮೇಕರ್ ಇದ್ದಾರೆ. ಅವರ ಇಡೀ ಫ್ಯಾಮಿಲಿಯು ಇವತ್ತು ಈ ತಬಲಾವನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರ ಕಷ್ಟ, ನೋವು, ನಲಿವು ಏನು ಎಂಬುದನ್ನು ಅವ್ರ ಬಗ್ಗೆ ಒಂದೆರಡು ಮನದಾಳದ ಮಾತುಗಳನ್ನು ಕೇಳೋಣ ಬನ್ನಿ. ನಮಸ್ಕಾರ ಕಲ್ಲಪ್ಪನವರೇ. ನೀವು ಎಷ್ಟು ವರ್ಷದಿಂದ ಇದನ್ನು ತಬಲಾ ವೃತ್ತಿ ಮಾಡ್ತಾ ಇದ್ದೀರಾ? ನಾವು ಮುತ್ತಾತ ಕಾಲದಿಂದ ಬಂದೈತೆ ನೋಡ್ರಿ ಸರ್. ಈಗಿನ ಇದು ಮುತ್ತಾತರ ಕಾಲದಿಂದ ಅವಾಗಿದ್ದ ನಮ್ಮ ದಂಧೆಗೆ ಇದು ಹುಡುಗನಿಂದ ಮಾಡಿದ್ದ ಇದ ದಂಧೆ ಇದೆ ಸರ್. ನಾವು ಮತ್ತೊಂದು ದಂಧೆಗೆ ಯಾವುದೇ ಇಲ್ಲ. ನಿಮ್ಮದು ಮೂಲತಃ ಯಾವ ಊರು? ನಮ್ಮದು ಮೂಲತಃ ಅಲ್ಲಿ ಕಲ್ಲೂರು, ಯಲಬುರ್ಗಿ ತಾಲೂಕು ಕಲ್ಲೂರು. ಕಲ್ಲೂರು ಇಲ್ಲೇ ಬಂದು ಒಂದು 20 ವರ್ಷ ಆಯ್ತು ನೋಡಿ ಸರ್. ನೀವು ಈಗ ಇಲ್ಲಿ ಬಂದು 20 ವರ್ಷ ಆದ್ರೂ ಇದನ್ನೇ ತಬಲಾ ತಯಾರು ಎಲ್ಲಾದರೂ ಇದ ಮಾಡ್ಕೊಂತ ಬಂದಿವಿ ನೋಡಿ. ಏನು ಇದರಿಂದ ನಿಮ್ಮ ಜೀವನ ಚೆನ್ನಾಗಿ ಹೋಗ್ತೈತಾ ಹೆಂಗೆ ಏನು? ಅದು ಮಾಡಿದ್ದು ದಂಧೆಗೆ ಐತ್ರೆ ಸರ. ಈಗ ಮಾಡ್ಕೊಂತ ಹಿರಿಯರ ಮಾಡ್ಕೊಂತ ಬಂದ್ಬಿಟ್ಟಾರ. ಮಾಡ್ಕೊಂತ ಬಂದಿರ್ತೀವಿ, ಈಗ ಅದನ್ನ ಮಾಡ್ಕೊಂತ ಹೋಗ್ಬೇಕಲ್ಲ ನಾವು. ಆದ್ರೂ ಈಗ ಬೇರೆ ದಂಧೆ ಮಾಡಿದ್ರು ನಡೆಯಂಗಿಲ್ಲ ನಮ್ಗೆ. ಇದನ್ನ ಮಾಡ್ಕೊಂತ ಬಂದಿವಿ ನೋಡಿ. ಇದು ಯಾವ್ಯಾವ ಇದರಲ್ಲಿ ಹೆಚ್ಚಿಗೆ ಮಾರಾಟ ಆಗ್ತಾವೆ? ಹಬ್ಬ ಅಂದ್ರೆ ಇವಾಗ ಟೀಲಿಂಡಾಕ, ತಬಲಾ, ಬೆಟ್ಟಿಗೆ ಎಲ್ಲ ಹೋಗ್ತಾವೆ. ಮತ್ತು ಹಾರ್ಮೋನಿಯಂ ಅಲ್ಲ, ಹಬ್ಬ ಹರಿದಿನಗಳಲ್ಲಿ ಏನು ಹೆಚ್ಚಿಗೆ ಸೇಲ್ ಆಗ್ತಾವ ಹೆಂಗ? ದೀಪಾವಳಿಗೆ, ಗಣೇಶ ಚೌತಿ, ಪಂಚಮಿಗೆ ಅವಾಗ ಒಂದು ಸ್ವಲ್ಪ ಹೋಗೋದಿವಿ. ಅಲ್ಲ ಕಾರ್ಯಕ್ರಮ ಇದರಲ್ಲಿ ಕಾರ್ಯಕ್ರಮ ಇದ್ದವರ ಬಂದು ಹೋಗ್ಬೇಕಲ್ರಿ. ಇಲ್ಲಿಕರೆ ಇಲ್ಲ, ಹಂಗ ಮಾಡೋದು ಹಂಗ ಇಟ್ಕೊಳೋದು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈಗ ಮೊಬೈಲ್ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅದರಿಂದ ಭಾಳ ಕಮ್ಮಿ ಆಗೈತ್ರಿ. ಈಗ ಇವನು ಒಯ್ಯೋರು ಭಾಳ ಕಮ್ಮಿ ಆಗೈತ್ರಿ. ಯಾವ ಭಾಗದಲ್ಲಿ ಹೆಚ್ಚಿಗೆ ಇದು ಮಾರಾಟ ಇದು ತಗೊಂಡು ಹೋಗ್ತಾರೆ ಇಲ್ಲಿ ಬಂದು? ಇಲ್ಲಿ ಗದಗ ಪುಟ್ಟ ಜೋರ ಅದ ಅಂತ ಅದಾರಲ್ರಿ. ಗದಗ ಪುಟ್ಟ ಜೋರ ಆ ಕಡೆ ಜನನ ಒಂದು ಸ್ವಲ್ಪ ಒಯ್ಯೋದು. ಮತ್ತು ಇತ್ತಾಗ ಹೊಸಪೇಟೆ ದೂರ ಬಂದು ಒಯ್ತಾರೆ. ಯಾಕಂದ್ರೆ ಅವ್ರು ಒಳ್ಳೆ ಕೆಲಸ ಆದ್ರಲ್ಲ ಬಂದು ಒಯ್ಯೋದು. ಇದಕ್ಕೆ ಒಳ್ಳೆ ಕೆಲಸ ಆಗ್ಲಿಕ್ಕೆ ಯಾರು ಬರೋಂಗಿಲ್ಲ ನಮ್ಮ ಕಡೆ. ಈಗ ತಬಲಾ ಕೊಂಡ್ಕೊಳ್ಳೋರಿಗೆ ನಿಮ್ಮಲ್ಲಿ ಎಷ್ಟು ರೇಟ್ನಿಂದ ಎಷ್ಟು ರೇಟ್ನವ್ರಿಗೆ ಸಿಗ್ತಾವೆ? ರೇಟ್ ಒಳಗಂದ್ರೆ ನೋಡಿ ಸರ, ಅಗದಿ ಟೀಲಿಂಡಕ್ಕ ತಬಲಾ ಚಲೋದಂದ್ರೆ ಒಂದು 8,000 ರೂಪಾಯಿ ಒಂದು ಸಟ್ ಕೊಡ್ತೀವಿ. ಮತ್ತು 6,500 ರೂಪಾಯಿ ಒಂದು ಸಟ್ ಐತಿ. ಅಗದಿ ಫೇಮಸ್ ಅದಕ್ಕಿಂತ ಟ್ಯಾಂಡರ್ ತಬಲಾ ಡಗ್ಗ ಬೇಕಂದ್ರೆ ಸೀಸಮ್ ತಬಲಾ ಒಂದು ಡಗ್ಗ ಆದ್ರೆ 20,000 ರೂಪಾಯಿ ಮಟ್ಟ ಐತಿ ನೋಡಿ ಒಂದು ಸಟ್ಗೆ. ಅದು ಒಳ್ಳೆ ಸಟ್. ಏನೇನು ಕೊಡ್ತೀರ ಅದ್ರ ಜೊತೆಗೆ? ಅದು 3.5 kg ಡಗ್ಗ ಇರ್ತೈತಿ ರೀ. ಮತ್ತು ಇತ್ತಾಗ ಒಂದು ಸೀಸಮ್ ತಬಲಾ ಇರ್ತೈತಿ. ಮತ್ತು ಅದ್ರ ಜೊತೆಗೆ ಒಂದು ಜೊತೆ ಸಿಂಬಿ, ಒಂದು ಜೊತೆ ಸಿಂಬಿ, ಒಂದು ಸುತ್ತಿಗೆ, ಬ್ಯಾಗು ಹಾಕಿ ಕೊಡ್ತೀನಿ ನೋಡಿ ಸರ್. ಮತ್ತು ಅದ್ರೊಳಗೆ ಅದು ಕಷ್ಟ ನೋಡಿ ಮತ್ತೊಂದು ಯಾವುದು. ಮತ್ತು ಈಗ ಸರ್ಕಾರದ ನಿಮಗೇನಾರ ಗೌರವಧನ, ಪ್ರೋತ್ಸಾಹನ ಹಿಂಗೇನಾರ? ನಮಗೇನು ಬಂದಿಲ್ಲ ನೋಡಿ ಸರ್ಕಾರದಿಂದ. ಏನು ಕೇಳಕ್ಕೆ ಇಷ್ಟಪಡ್ತೀರಿ ನೀವು ಸರ್ಕಾರಕ್ಕೆ? ಈ ರೇಷನ್ ಅಕ್ಕಿ ಒಂದು ಬರ್ತಾವೆ, ಕುಡಿಕೆ ನಮ್ಮ ಇದ್ದೇದ ಮಾತು ಇದ್ದೇ ಒಳಗೆ ಮಾತ್ರ ಯಾವುದು ಏನು ಕೊಡ್ತೀವಿ ಸರ್. ಏನೇನು ನೋಡಿ ಅದನ್ನ ಅಲ್ಲಿ ಕೇಳೋರು ಬೇಕಲ್ರಿ ಸರ್. ಕೇಳೋರು ಮಾಡೋರು ಬೇಕಲ್ಲ. ನಮ್ಗೇನು ಗೊತ್ತಾಕೈತಿ ಮಾಡ್ಕೊಳೋದು ಕೆಲಸ, ಕೈ ಮೇಲೆ ರೊಟ್ಟಿ ಮೇಲೆ ದುಡ್ಕೊಳೋದು, ತಿನ್ನೋದು ಇರೋದು ನೋಡ್ರಿ. ಮತ್ತೊಂದು ಯಾವುದೂ ಇಲ್ಲ ನೋಡಿ ಸರ್. ಒಟ್ಟಿನಲ್ಲಿ ಜೀವನ ಪರ್ಯಂತವಾಗಿ ಸುಮಾರು ವರ್ಷಗಳ ಕಾಲ ಇಲ್ಲಿ ತಬಲವನ್ನು ನಿರ್ಮಾಣ ಮಾಡ್ಕೊತ ಬಂದಿರ್ತಾರೆ. ತಬಲಾ ಮೇಕರ್ ಆಗಿ ಹೆಸರುವಾಸಿಯಾಗಿರುವ ಕಲ್ಲಪ್ಪನವರ ಕುಟುಂಬ ಇವತ್ತು ಗುತ್ತಲ ಪಟ್ಟಣದಲ್ಲಿ ಹೆಸರುವಾಸಿಯಾಗಿದೆ. ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಂದರೆ ಮಂಗಳೂರು, ಕುಂದಾಪುರ, ಉಡುಪಿ ಹಾಗೂ ಗದಗ, ಬಳ್ಳಾರಿ ಸೇರಿದಂತೆ ಅನೇಕ ಭಾಗಗಳಿಂದ ಬಂದು ಇಲ್ಲಿ ತಬಲವನ್ನು ಕೊಂಡುಕೊಳ್ಳುವಂಥ ಪರಿಸ್ಥಿತಿ ಇದೆ ಅಂತಂದು ಇವತ್ತು ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಇವರಿಗೆ ಒಂದು ಏನು ಕುಶಲಕರ್ಮಿ ಅಂತಂದು ಏನು ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ, ಅವರಿಗೆ ಸೌಲಭ್ಯದ ಧನ ಸಹಾಯ ಹೇಗಿರ್ತದೆ, ಇವರಿಗೂ ಆ ಥರ ಧನ ಸಹಾಯ ಸಿಗಲಿ ಎಂಬುದು ನಮ್ಮ ಆಶಯ. ಧನ್ಯವಾದಗಳು.